ಸೊ ಹೀಗಿರಬೇಕಾದ್ರೆ ರಾಮು ವಾಸ್ ಅ ವೆರಿ ಇಂಟೆಲಿಜೆಂಟ್ ಪ್ರೊಡ್ಯೂಸರ್, ವೆರಿ ಕಮರ್ಷಿಯಲ್ ಮೈಂಡೆಡ್ ಪ್ರೊಡ್ಯೂಸರ್. ಸಡನ್ನಾಗಿ ಒನ್ ಫೈನ್ ಡೇ ಹೀಗೆ ಯಾರು ಮಾಡೋಣ ಇದು ನಡೀತಾನೆ ಇರುತ್ತೆ ಅಂಡರ್ ಕರೆಂಟಲ್ಲಿ. ಸಡನ್ಲಿ ಹಿ ಟೋಲ್ಡ್ ದಿನೇಶ್ ಬಾಬು ಅಂತಂದರೆ ಲಾಲಿ, ನಿಶಬ್ದ, ಅಮೃತವರ್ಷಿಣಿ ಈ ಥರ ಮಾಡೋ ಡೈರೆಕ್ಟ್ರು ಸಡನ್ನಾಗಿ ಒಂದು ಕಮರ್ಷಿಯಲ್ ಫಿಲ್ಮು. ಅದ್ರ ಜೊತೆ ಏನು ಅಂದರೆ ಉಪೇಂದ್ರ ಇಸ್ ಆಲ್ಸೋ ಗೋಯಿಂಗ್ ಇನ್ ಅಂಡರ್ ಕರೆಂಟ್ ಇದರಲ್ಲಿ. ಅವ್ರು ಹೀರೋ ಅಂತ ಫಿಕ್ಸ್ ಮಾಡಿಬಿಟ್ರು. ರಾಮು ಅವ್ರಿಗೆ ಡೇಟ್ ಕೊಟ್ಟಿದ್ರು. ಅವ್ರದ್ದೊಂದು ಹಾಲಿವುಡ್ ಅಂತ ಯಾವುದೋ ಒಂದು ಸಿನಿಮಾ ಆಗಲಿಲ್ಲ. ಸೊ ಇದನ್ನು ಮಾಡ್ಬೋಣ, ಉಪೇಂದ್ರ ಅವರು ಮಾಡ್ಬೋಣ ಅಂತಂದರು. ಸೊ ಇದು ನಡೀತಾನೆ ಇದೆಯಲ್ಲ, ದಿನೇಶ್ ಬಾಬು, ಉಪೇಂದ್ರ, ರವಿ ಬೆಳಗೆರೆ, ರಾಮು 4 ಪಿಲ್ಲರ್ ಕಾಂಬಿನೇಷನ್ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿದಾಗ ಇಟ್ ವಾಸ್ ಸೌಂಡಿಂಗ್ ವೆರಿ ಗುಡ್, ಚೆನ್ನಾಗಿರುತ್ತೆ. ಸರಿ ಮಾಡೋಣ. ಈ ಮಧ್ಯದಲ್ಲಿ ರವಿ ಸರ್ ವಾಸ್ ಹ್ಯಾಂಡ್ ಟಚ್ ವಿತ್ ಮುತ್ತಪ್ಪರಾಗಿ. ಡೈಲಿ ಫೋನಲ್ಲಿ ಮಾತಾಡೋದು, ವಾರಕ್ಕೊಂದ್ಸತಿ ಕತೆ ಹೀಗೆ ಬಂದಿದೆ ರೈಗಳೇ, ಕತೆ ಹಾಗೆ ಬಂದಿದೆ ರೈಗಳೇ, ಇದನ್ನು ಹೀಗೆ ಮಾಡ್ತಾ ಇದ್ದೀನಿ, ಬೆಳಗೆರೆ ಅವರು ನೀವಿರ್ಬೇಕಾದ್ರೆ ನನಗೇನು, ಈ ಮಾತುಕತೆ ನಡೀತಾನೆ ಇದೆ ಅವರಿಬ್ಬರ ಮಧ್ಯೆ. ಅದನ್ನು ತಂದು ರವಿ ಸರ್ ನಮ್ಗೆ ಹೇಳಲಾಗಿ ನಾವು ಇದನ್ನೆಲ್ಲ ಇಂಪ್ರೊವೈಸೇಷನ್ಸ್ ಏನೇನು ಮಾಡಬೇಕು ಎಲ್ಲ ಮಾಡಿ, ಎಸ್ ದಿಸ್ ಇಸ್ ದ ಸ್ಟೋರಿ ಅಂದಾಗ ದೆನ್ ದಿನೇಶ್ ಬಾಬು ಸರ್ ಒನ್ಸ್ ಹಿ ಕಮ್ಸ್ ಟು ರಾಮು ಸರ್ಸ್ ಆಫೀಸ್. ಏನು ಅಂದರೆ ಈ ಥರ ಅಂದ್ಕೊಂಡಿದ್ದೀನಿ, ರಾಮು ಇಸ್ ವೆರಿ ಇನ್ನೋಸೆಂಟ್ ಇನ್ ಅ ವೇ ಹಿ ಸ್ಪೀಕ್ಸ್. ಮೆಲ್ಲಗೆ ಹೇಳ್ತಾ ಹಿ ಟೋಲ್ಡ್, ಒಂದು ಕತೆ ಇದೆ ರೈ ಅಂತ ಮಾಡ್ತೀರಾ? ರೈ ಅಂತ ರಿಜಿಸ್ಟರ್ ಮಾಡಿದ್ವಿ ನಾವು, ಬರೀ ರೈ ಅಷ್ಟೇ. ದ ರೈಸ್ ಆಫ್ ಅನ್ ಅಂಡರ್ವರ್ಲ್ಡ್ ಡಾನ್ ಅನ್ನೋ ಥರ ಒಂದು ಕಥೆಯನ್ನು ಹೇಳಿ ಅದಕ್ಕೊಂದು ಟ್ಯಾಗ್ಲೈನ್, ದ ರೈಸ್ ಆಫ್ ಅಂಡರ್ವರ್ಲ್ಡ್ ಡಾನ್ ಅಂತ. ಸೊ ಹೀಗೆಲ್ಲ ಆಯಿತು. ಅವ್ರಿಗೆ ಏನು ತುಂಬ ಖುಷಿ ಆಗೋಯ್ತು ನಮ್ಮ ದಿನೇಶ್ ಬಾಬು ಅವ್ರಿಗೆ. ನನಗೆ ತುಂಬ ದಿನದ ಆಸೆ, ಬಿಕಾಸ್ ಇಸ್ ಎ ಬೇಸಿಕಲಿ ಮಲಯಾಳಿ ಇದಲ್ಲ ಅವ್ರಿಗೆ ಆ ಟಿಂಜಲ್ಲ ತುಂಬ ಆಸೆ ಇತ್ತು ಅವ್ರಿಗೆ. ಸೊ ಸಡನ್ನಾಗಿ ಅವರು ಕಥೆಯನ್ನು ಕೇಳಿದ್ರೆ 3.5 ಗಂಟೆ ಕಥೆಯನ್ನು ನಾನು ನರೇಟ್ ಮಾಡ್ತೀನಿ. ದಟ್ ವಾಸ್ ಅ ಫಸ್ಟ್ ಮೀಟ್ ಬಿಟ್ವೀನ್ ಮೀ ಆ್ಯಂಡ್ ದಿನೇಶ್ ಬಾಬು. ನಿಶಬ್ದಲ್ಲಿ ಎಲ್ಲೋ ನಮ್ಮ ಯಜಮಾನ್ರ ಜೊತೆ ಒಂದು ಭೇಟಿ ಮಾಡಿಬಿಟ್ರೆ ಇನ್ನೇನು ಇರಲಿಲ್ಲ. ரொம்ப நல்லா இருக்க ಕತೆ, கொஞ்சம் எனக்கு ஏதாவது ஒரு லிபர்ட்டி கிடைக்குதா ಅಂತ ಕೇಳಿದ್ರು. ಅಂದರೆ ಒಂದಿನ ಸಣ್ಣ ಪುಟ್ಟ ಖಂಡಿತ ಇದೆ ಸರ್, ಆಸ್ ಎ ಡೈರೆಕ್ಟರ್ ಯು ಹ್ಯಾವ್ ಲಾಟ್ ಆಫ್ ಲಿಬರ್ಟೀಸ್. ಅವರು ಕೂತ್ಕೊಂಡು ಒಂದಷ್ಟೆಲ್ಲ ಅದನ್ನು ಹೆಕ್ತಾ ಎಲ್ಲ ಒಂದಷ್ಟು ಪೋಣಿಸ್ಕೊಂಡು ಬಂದರು. ಒನ್ ಫೈನ್ ಡೇ ವಿ ವೆಂಟ್ ಟು ಮೀಟ್ ಉಪೇಂದ್ರ ಸರ್. ಯಾಕೆಂದರೆ ಅವರು ಕತೆ ಹೇಳಬೇಕಲ್ಲ, ಈಗ ಎಲ್ಲವೂ ಆಗೋಗಿದೆ, ಡೈರೆಕ್ಟರ್ ಫಿಕ್ಸ್ ಆಗೋಯ್ತು, ರೈಟರ್ ಆಗೋಯ್ತು, ಎಲ್ಲವೂ ಆಗೋಯ್ತು. ಅಲ್ಲಿ ದುಬೈನಲ್ಲಿ ಅವ್ರು ಕಾಯ್ತಾ ಇದ್ದಾರೆ. ಸೊ ಹೋದ್ವಿ. ದಟ್ ಡೇ ಐ ವಿಲ್ ರಿಮೆಂಬರ್ ಅಂಟಿಲ್ ಮೈ ಡೆತ್. ತುಂಬ ರಾತ್ರಿ ಒಂದು 6-6:30 ಸೇರಿದ್ವಿ. ಒಂದು 7 ಗಂಟೆ ಹೊರಗಡೆ ಕಾಫಿ ಗೀಫಿ. ರವಿ ಬೆಳಗೆರೆ ಚೈನ್ ಸ್ಮೋಕರ್ ಅಂತಂದರೆ ಹೆಸರು ರವಿ ಬೆಳಗೆರೆ ಅಂತಲೇ ಹೇಳ್ಬೋದು. ಒಂದು ಲೆಕ್ಕದಲ್ಲಿ ಉಪೇಂದ್ರ ಅವ್ರು ಸ್ಮೋಕ್ ಮಾಡ್ತಾ ಇದ್ದಾರೆ. ರಾಮು ಇಸ್ ವೆರಿ ಇನ್ನೋಸೆಂಟ್, ಅವ್ರಿಗೆ ಅದೆಲ್ಲ ಏನೂ ಇರಲಿಲ್ಲ. ಈ ಕಡೆ ಬಂದು ದಿನೇಶ್ ಬಾಬು ಸರ್, ಅವ್ರು ವೆರಿ ಕ್ಲಾಸ್, ಅವ್ರ ಪಾಡಿಗೆ ಅವರು ಇದ್ದಾರೆ. ಎಲ್ಲ ಆಯಿತು. ಕತೆ ಸ್ಟಾರ್ಟ್ ಮಾಡಬೇಕಾದ್ರೆ ರವಿ ಬೆಳಗೆರೆ ಅವ್ರಿಗೇನು ಅಂತಂದರೆ ಕಥೆಯನ್ನು ಚೆನ್ನಾಗಿ ಬರಿತಾ ಹೋಗ್ತಾರೆ ಹೊರತಾಗಿ ನರೇಟರ್ ಆಗಿ ಅವ್ರಿಗೆ ಸ್ವಲ್ಪ ಅದೊಂದು ಪ್ರಾಮ್ ಇದ್ದಿದ್ದರಿಂದ ರವಿ ಶ್ರೀವತ್ಸನ್ ಇಟ್ಕೊಂಡಿದ್ರು. ಈ ಕಡೆ ರಾಮಗೂ ಅದು ಸಿನಿಮಾಟಿಕ್ ವೇ ಆಫ್ ನರೇಷನ್ ಬೇಕಾಗಿದ್ದರಿಂದ ಅವರು ರವಿ ಶ್ರೀವತ್ಸನ್ ಇಟ್ಕೊಂಡಿದ್ರು. ಸೊ ಸ್ಟಾರ್ಟ್ ಮಾಡು ರವಿ ಅಂತಂದರು. ನಾನು ನನ್ನ ಪುಸ್ತಕ, ಇದನ್ನು ಫೈಲನ್ನು ತೆಗಿತಾ ಇದ್ದೀನಿ. ಈ ಫೈಲ್ ಹೀಗಿರುತ್ತೆ, ಹೀಗಿರೋ ಫೈಲ್ ಹಿಂಗೆ ಓಪನ್ ಮಾಡಿದ ತಕ್ಷಣ ಇದ್ರ ಪಕ್ಕದಲ್ಲಿ ಬಂದು ಒಂದು ಗನ್ ನಿಂತ್ಕೊತು. ಒರಿಜಿನಲ್ ರವಿ ಬೆಳಗೆರೆ ಗನ್ ಅದು ಬಂದು ಸುಮ್ಮನೆ ಹಂಗೆ ಪ್ಲೇಸ್ ಮಾಡೋದು. ದಟ್ ಇಸ್ ಸ್ಟೈಲ್ ಆಫ್ ರವಿ ಬೆಳಗೆರೆ. ಅವರು ಯಾರ ಹತ್ರ ಏನು ಮಾತಾಡಬೇಕಾಗಿರಲಿ ಇಲ್ಲ ಏನೇ ಆಗಿರಲಿ, ಅದೊಂದು ದಟ್ ವಾಸ್ ಹಿಸ್ ಸಿಗ್ನೇಚರ್. ಆ ಗನ್ನನ್ನು ತೆಗೆದು ಮೆಲ್ಲಗೆ ಹಂಗೆ ಇಟ್ಟಿದ ತಕ್ಷಣ ನನಗೆ ಒಂದು ಸತಿ ಎದೆ ದಸಕ್ಕಂತು, ಯಾಕೆ ಇದನ್ನು ಇಲ್ಲಿ ಇಡ್ತಾ ಇದ್ದಾರೆ? ದಟ್ ಇಟ್ ಮೈಟ್ ಬಿ ಎ ಮೆಸೇಜ್ ಟು ಎವ್ರಿ ಒನ್. ಅಂದರೆ ನಾನು ಈ ಕಥೆಯನ್ನು ಈಗ ಫ್ರೀಸ್ ಮಾಡಿದ್ದೇನೆ, ನೀವು ಇದನ್ನು ಬದಲಾಯಿಸಬಾರ್ದು ಅನ್ನೋ ಥರನೂ ಆಗಿರ್ಬೋದು. ಇದು ನನ್ನ ಕತೆ, ಇದರಲ್ಲಿ ನಾನು ಬದಲಾವಣೆಗಳನ್ನ ಇಷ್ಟಪಡೋದಿಲ್ಲ ಅದು ಆಗಿರ್ಬೋದು. ಇದಕ್ಕೊಂದು ಪ್ರಿಲ್ಯೂಡ್ ಏನು ಅಂತಂದರೆ, ಒಂದು ಓಂ ಘಟನೆಯಲ್ಲಿ ರವಿ ಬೆಳಗೆರೆ ಮತ್ತು ಉಪೇಂದ್ರಗಾದಂತಹ ಒಂದು ಸಣ್ಣ ಸೆಣಸಾಟ, ಅದಕ್ಕೆ ಅದು ತುಂಬ ಒಳ್ಳೆ. ಅಲ್ಲೇನಾಯಿತು ಅಂತ ಹೇಳಲಿಕ್ಕೆ ಗಣೇಶ್ ಕಾಸರಗೋಡು ಇವತ್ತು ಜೀವಂತವಾಗಿದ್ದಾರೆ. ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ಆ ಗಲಾಟೆ ಇದಕ್ಕೆ ಪ್ರಿಲ್ಯೂಡ್ ಆಗಿರ್ಬೋದು. ಸೊ ಈ ನಿಟ್ಟಿನಲ್ಲಿ ಸುಮ್ಮನೆ ತಂದು ಆ ಗನ್ ನಂಗಿಟ್ರು. ನಾನು ನೋಡಿದೆ, ಹೇಳಪ್ಪ ಅಂತಂದು. ದೆನ್ ಐ ಸ್ಟಾರ್ಟೆಡ್ ದಿಸ್ 3.5 ನರೇಷನ್. ಅವರ್ ನರೇಷನ್ ಏನಿತ್ತು ಅದು ಬೈ 7:30 ವಿ ಸ್ಟಾರ್ಟೆಡ್. ಇಟ್ ಎಂಡೆಡ್ ಅಪ್ ಸಮ್ವೇರ್ 11 o'clock, 11:30. ಡೀಟೈಲ್ಡ್ ನರೇಷನ್ ಎಲ್ಲೂ ಕೂಡ. ಯಾಕೆಂತಂದರೆ ಹೀ ಇಸ್ ದ ಹೀರೋ. ನಾಳೆ ಬಂದು ಅಂದರೆ ದಿನೇಶ್ ಬಾಬುಗೂ ಇಷ್ಟ ಇಲ್ಲ ಅದು ಪದೇ ಕ್ವಶನ್ಸ್ ಕೇಳೋದು ಮಾಡೋದು, ಅವ್ರಿಗೂ ಇಷ್ಟ ಇಲ್ಲ. ಈಗ ಅವರು ಫ್ರೀಸ್ ಮಾಡಿದ್ದಾರೆ, ರವಿ ಬೆಳಗೆರೆ ಫ್ರೀಸ್ ಮಾಡಿದ್ದಾರೆ, ರಾಮು ಹ್ಯಾಸ್ ಅಕ್ಸೆಪ್ಟೆಡ್ ಟು ಫ್ರೀಸ್ ಅ ಸ್ಕ್ರಿಪ್ಟ್. ಈಗ ಅವರು ಹೀರೋ ಅಷ್ಟೇ. ಸೊ ಹೀರೋ ಆಗಷ್ಟೇ ಇರಬೇಕು ಅನ್ನೋದನ್ನೇ ನಮ್ಮ ಎಲ್ಲರ ಒಂದು ಇಂಟೆನ್ಷನ್ ಆಗಿತ್ತು ಅಷ್ಟೇ. ಬಟ್ ಲೆಟ್ಸ್ ನಾಟ್ ಫರ್ಗೆಟ್ ದಟ್ ಉಪೇಂದ್ರ ಇಸ್ ಆಲ್ಸೋ ವೆರಿ ಗುಡ್ ಡೈರೆಕ್ಟರ್, ವೆರಿ ಗುಡ್ ರೈಟರ್. ಸೊ ಏನೋ ಒಂದು ಇರುತ್ತೆ ಅವ್ರಿಗೆ. ಬಟ್ ಇದು ಯಾರಿಗೂ ಇಲ್ಲಿ ಇಷ್ಟ ಇಲ್ಲ. ಈಗ ಈ ಸೈಡಲ್ಲಿ ನಾವು 4 ಜನ ಏನಿದ್ದೀವಿ, ನಮ್ಗೆ ಇಷ್ಟ ಇಲ್ಲ. ಆ ಸೈಡಲ್ಲಿ ಅವರೊಬ್ಬರು ಕೂತಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಎಲ್ಲವೂ ಆದಮೇಲೆ ಊಟ ತಿಂಡಿಗಳೆಲ್ಲ ತರಿಸ್ತಾರೆ. ರಾತ್ರಿ 12, 12:30, 1 ಹೀಗಿರಬೇಕಾದ್ರೆ ಉಪೇಂದ್ರ ಸರ್ ಮನಸ್ಸಿನಲ್ಲಿ ಆ ಕಾಲದಲ್ಲೇ ರಕ್ತ ಕಣ್ಣೀರು ಬಹಳಷ್ಟು ಇತ್ತು. ಅವರು ತುಂಬ ತುಡಿತಾ ಇತ್ತು. ರಕ್ತ ಕಣ್ಣೀರನ್ನ ಹೆಂಗಾರೂ ತರಬೇಕು, ಯಾವುದ್ರಲ್ಲಾರೂ ತರಬೇಕು.
somewhere he wanted to mix Rakta Kanneeru with MR. So which is not at all possible. ಅದು ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಯಾವಾಗ ಇದು ಅವರ ಮನಸ್ಸಿನಲ್ಲಿರೋ ಈ ಒಂದು ಆಸೆ ನಮಗೆ ಗೊತ್ತಾಯಿತು, ಅಲ್ಲಿ ರವಿ ಬೆಳಗೆರೆ ಟೋಲ್ಡ್ ಇದಾಗೋದಿಲ್ಲ, ಸ್ಟ್ರೈಟ್ ಫಾರ್ವರ್ಡ್ ಹಿಟ್, ನಾಟ್ ಇವನ್ ಒಂದು ಅಕ್ಷರವನ್ನು ಕೂಡ ನಾನು ಬದಲಾಯಿಸೋದಿಲ್ಲ, ಒಪ್ಪಿ ಇದು ಕಷ್ಟ ಆಗತ್ತೆ ರಾಮು, ನಾ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿಬಿಟ್ರು. ನೇರ ಕೆಳಗಡೆ ಇಳಿದ್ಬಿಟ್ರು. ದಿನೇಶ್ ಬಾಬು ಕೂಡ ಎಲ್ಲೋ ಶುರುವಾದಂಥ ಒಂದು ಕನಸು ಹೀಗೆ ಕದ್ರು ಹೋಯ್ತಲ್ಲ ಅಂತ ಅವರು ಇಳಿದ್ರು, ನಾನು ಇಳಿದೆ, ಎಲ್ಲವೂ ಆಗೋಯ್ತು. ಈಗ ಏನು ಮಾಡಬೇಕು ಅಂತ ಗೊತ್ತಾಗದೇ ಇರೋವಂಥ ಒಂದು ಸಮಯದಲ್ಲೇ ರಾಮು ಕೆಳಗಡೆ ಬಂದು, ತುಂಬ ಚೆನ್ನಾಗಿ ನೆನಪಿದೆ, 1:30 ರಾತ್ರಿ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಉಪೇಂದ್ರ ಅವ್ರ ಆಫೀಸು, ಆ ಕೂಡಲೇ ತೊಗೊಂಡಂಥ ಡಿಸಿಷನ್ ಏನು ಅಂತಂದರೆ, ವಿ ವಿಲ್ ಗೋ ಫಾರ್ ಅರ್ಜುನ್ ಸರ್ಜಾಗೆ ಹೋಗೋಣ, ಇದು ತಮಿಳು ಇದರಲ್ಲಿ ಮಾಡೋಣ, ಕನ್ನಡದಲ್ಲಿ ಮಾಡೋಣ ಅನ್ನೋ ಥರದಲ್ಲಿ ಬಂದಿದ್ದ ತಕ್ಷಣ ದೇರ್ ಅಗೈನ್ ಆ ಕನಸು ಹಾಗೆ ಉಳ್ಕೋತು ನಮಗೆಲ್ಲರೂ.